ಹುಲಿಗಾರ ಬೀರ ಇಳಿದ್ದೇನೆ, ರಾಯನ ವಂಶದ ಸೂರ್ಯನಿದ್ದೇನೆ. ಏ ವೀರ, ಹತ್ತು ಹೋದವರ ಹೆಸರು ಹೇಳಿ ಚೆದರಿಸಿಕೊಳ್ಳಬೇಡ. ಏನಿದೆ ಹೆರಿಮೆಯನ್ನು ಸೂರ ನಾನೆಂದು ನನ್ನೆದೆ ತಟ್ಟಿ ನಿಂತವರನ್ನು ಎಂದು ಜೀವಂತವಾಗಿ ಬಿಟ್ಟಿಲ್ಲ. ಈ ಮನೋವರ ಒಮ್ಮನೆಯವರನ್ನು ಬಿಟ್ಟು ಹೋಗಲೇ. ನಿನ್ನಂತ ಕನ್ನಡ ರೌಡಿಗೆ ಹೆದರಿ ಈ ಕುವರನ ಕೈಗೆ ಸಿಲುಕಿಸಿ ಹೋಗಲಿಕ್ಕೆ ನಾಯೇನು ಹೇಳಿಯಲ್ಲ. ಏನೆಂದರೇನು ಬಜಾರದಲ್ಲಿ ಸಿಗುವ ಹಣ್ಣನ್ನು ತೀರೇನು ಬಡವ. ಈ ಹಣ್ಣು ನಮ್ಮ ಕರ್ನಾಟಕದ ಬಾವುಟದ ಹಳದಿ ಕೇಸರಿಯ ಚಿಹ್ನೆ. ಅರಿಶಿನ ಕುಂಕುಮ ಅಂದರೆ ಗರಿಕೆಯ ಸಂಕೇತ. ಆ ಬಾವುಟ ಮುಟ್ಟಿದರೆ ನಾವು ಸುಮ್ಮನೆ ಇರೋದಿಲ್ಲ. ಅದರಲ್ಲಿ ಈ ನಿಜವಾದ ಹೆಣ್ಣನ್ನು ಮುಟ್ಟಿದರೆ ಸುಮ್ಮನೆ ಇರುತ್ತೆ ಅಂತ ತಿಳಿದುಕೊಂಡಿರುವೆ. ಮುಟ್ಟಿದ ಕೈಯನ್ನ ಈ ಕುಲಿಗಾರ ಬದಲಿನಿಂದ ಕಟಕಟದ ಕಡೆಗೆ ಹಾಕಿ ಬಿಡುತ್ತೇನೆ. ಬಾರೇ ಕಳ್ಸಾಗಿ ಅವರನ್ನು ಮುಟ್ಟಲು ಮುಂದಕ್ಕೆ. ಬೇಡ ವೀರ, ಬೇಡ. ನಾ ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇರಿಟ್ಟ ಕಾಲಿಗೆ ಸರ್ಪ. ಸೇರಿದ್ದ ಕಾಲಿಗೆ ಸರ್ಪ ಆದರೆ ಅದೇ ಸರ್ಪನ್ನು ಮೇಲಕ್ಕೆ ಎತ್ತಿ ಗರಗರನೆ ತಿರುಗಿಸಿ ನೆಲಕ್ಕೆ ಹಾಕುವ ಗರುಡನಿದ್ದೇನೆ. ಸರ್ಕಾರಿ ತೀರಿದರೆ ಕುರಿ ಹಾಲು ಕುಡಿದು ನಿನ್ನ ಗುದ್ದುವ ತಗುಲು ಇದ್ದೇನೆ. ಕುರಿ ಹಾಲು ಕುಡಿಯುವವರ ಟಗರು ಹೋಗಲು ಸಾಧ್ಯವಿಲ್ಲ. ಇದೊಂದು ಸಮಯ ಹೋಗಲಿ. ಮುಂದೆ ನೋಡ್ತಾ ಇರುವ ಮಗನೇ, ನನ್ನ ಚದುರಂಗದ ಆಟದಲ್ಲಿ ನಿನ್ನ ಟಗರು ಹೇಗೆ ನೆಲಕ್ಕೆ ಬೀಳುತ್ತಿದೆ ಎಂದು ತೋರುತ್ತೇನೆ. ಮಾಡಬಾರ. ಹೋಗಲೇ ಹೋಗು. ಹೇಗೆ ಬಾಳೆ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ನೀನು ಬಾಳೆ ಮಾಡು. ಓಹೋ, ಯಾರಮ್ಮ ನೀನು? ಒಂಟಿಯಾಗಿ ಈ ಜಗದಲ್ಲಿ ಬರಬಾರ್ದಮ್ಮ. ಹೋಗಿ ಬಿಡು ಮನೆ ಕಡೆ. ಇಲ್ಲಿ ಬೀರಣ ಸರಿಯಾದ ಸಮಯಕ್ಕೆ ಬಂದು ಈ ಗುತ್ತಿನಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ಶರಣಾರ್ಥಿಗಳು ಅಂತ. ಇಲ್ಲಿ ಎದ್ದೇಳಮ್ಮ. ಇದೆಂತ ನಿರ್ಧಾರ ನಿನ್ನದು? ಇಲ್ಲಿ ಬೀರಣ ನಿಮ್ಮ ಶೌರ್ಯ ಧೈರ್ಯಕ್ಕೆ ನಾನು ಮನಸ್ಸೊತ್ತು ಹೋಗಿದ್ದೇನೆ. ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನನ್ನ ಗಂಡನಾಗಬೇಕೆಂದ ನಿಮ್ಮ ಅಡಿ ಹಿಡಿದು ನಾನು ಬಿಟ್ಟು ಎದ್ದೇಳಮ್ಮ. ಎಂತ ನಿರ್ಧಾರ ನಿನ್ನದು? ನಿನ್ನ ಅಣ್ಣ ಮೊದಲೇ ನನಗೆ ಕಡು ಒಯ್ರಿ ಅಂತದ್ರಲ್ಲಿ ನೀನು ತುಂಬಾ ಸಾಲಿ ಕಲಿತಾಕಿ. ನಾನು ಸಾಲಿ ಕಲಿಯದ ಶತದಡ್ಡ ಹೆಪ್ಪತ್ತು ಅಂದ ಮೇಲೆ ನನಗೆ ನಿನಗೆ ಎಲ್ಲಿ ಹೊಂದಾಣಿಕೆ? ಇಲ್ಲಿ ತೆಗೆದುಕೋ ನಿನ್ನ ಮಾತನ್ನು. ನೋಡಿ, ಈ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇರುವುದಿಲ್ಲ. ನಾನು ಶ್ರೀಮಂತ ತಂಗಿ ಆದ್ರೇನು, ಕಲಿತವಳಾದ್ರೇನು, ಆದ್ರೆ ನಿಮ್ಮಂತವರನ್ನು ಮದುವೆಯಾಗಿ ನಿಮ್ಮ ಪಾದ ಸೇವಕರೇ ಆಗಿ ಕುರಿ ಕಾದು ನಿಮ್ಮ ಹೆಸರು ತರುತ್ತೇನೆ. ಈ ಮಾತನ್ನು ನಡೆಸಿಕೊಡುತ್ತೇನೆ. ದಯವಿಟ್ಟು ನಾನು ಕೈ ಬಿಡಬೇಡಿ ನೀವು. ಅಯ್ಯೋ ಶಿವ ಶಿವ, ಆನೆ ಪ್ರಮಾಣ ಮಾಡಿ ಬಿಟ್ಟಿಯಾ? ಅಯ್ಯೋ ಮರಕೇಶ್ವರ, ಹಿಂಗೇನು ಮಾಡುವುದು? ಈ ವಿಷಯ ಅಣ್ಣನಿಗೆ ಹೇಗೆ ಹೇಳುವುದು? ಒಳ್ಳೆ ಕವಿದತ್ತ ಕಾಳಿದಾಸನ ಕಥೆ ಆಯ್ದಂತೆ ಆಯ್ತಲ್ಲ. ಹಿಂದೆ ಕಾಳಿದಾಸ ಅವರ ಹೆಂಡತಿಯ ಸಹಾಯದಿಂದ ಕವಿರತ್ನ ಕಾಳಿದಾಸಾದ. ಇಂದು ಕಲಿಯುಗದಲ್ಲಿ ನಿಮ್ಮ ಹೆಂಡತಿಯಾಗಿ ನಿಮ್ಮನ್ನು ರಾಜ ಮಹಾರಾಜರನ್ನಾಗಿ ಮಾಡುತ್ತೇನೆ ನಾನು. ಈ ಮಾತು ನಮ್ಮಲ್ಲಿ ನನ್ನಾನೇ ನಿಮ್ಮಾನೆ, ನಮ್ಮ ಮನದೇವರ ಆನೆ ಮಾಡಿ ಹೇಳುತ್ತೇನೆ. ಈ ಮಾತು ಸತ್ಯ ಅಂತ. ಆಯ್ತು, ಮದುವೆ ಮಾತ್ರ ನನ್ನ ಅಣ್ಣನ ಕೇಳಿ ಮಾಡಿಕೊಳ್ಳೋದು. ಆಯ್ತು ನನ್ನ ರಾಜ, ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ.
Thank you.